ಅದರ ಸಲುವಾಗಿ ಯೋಚನೆ ಮಾಡ್ತಾ ಇಲ್ಲ ಅಂತಂದು ಅವ್ರು ಹೇಳ್ತಾ ಇದ್ದಾರೆ. ನೋಡ್ರಿ, ಆಲೋಚಿಸಿದ್ದರ ಒಟ್ಟಾಗಿ ಅಧಿಕಾರಿಗಳು ಒಂದು IAS ಆಫೀಸರ್ಗೆ ಎಷ್ಟು ಬಲವಿರುತ್ತೆ ನೋಡಿ, ಒಂದು IPSಗೆ ಎಷ್ಟು ಬಲವಿರುತ್ತೆ. ಅಧಿಕಾರಿಗಳು ಒಟ್ಟಾಗಿ ಸೇರಿ ಯೆಹೋವನು ಅಭಿಷೇಕಿಸಿದವನಿಗೂ ಭೂಪತಿಗಳು ಸನ್ನಿಧರಾಗಿ ಯೇಸು ಕ್ರಿಸ್ತನನ್ನೂ ಒಂದು ಅವಮಾನ ಪಡಿಸ್ತಾ ಇದ್ದಾರೆ, ದೈವಜನರನ್ನೂ ಅವಮಾನ ಪಡಿಸ್ತಾ ಇದ್ದಾರೆ. ನನ್ನನ್ನು ಬಿಡು, ನಾನು ಬೆಳಗಾಗುತ್ತಾ ಇದೆ, ನಾನು ಹೋಗ್ತೀನಿ ಅಂದ್ರ ನನ್ನ ಆಶೀರ್ವಾದ ತನಕ ನಾನು ಬಿಡುವುದಿಲ್ಲ ನಿನ್ನನ್ನು, ನಾನು ನಿನ್ನನ್ನೇ ಬಿಡುವುದಿಲ್ಲ. ನನ್ನ ಆಶೀರ್ವದಿಸು, ನಾನು ಬಿಡ್ತೀನಿ, ನನ್ನನ್ನು ಆಶೀರ್ವದಿಸು, ನಾನು ಬಿಡ್ತೀನಿ ಅಂತ ಒಂದೇ ಒಂದು ಗಟ್ಟಿ ದೃಢವಾದ ಮನಸ್ಸಿರ್ಬೇಕ್ರಿ. ದೃಢವಾದ ಮನಸ್ಸು ನಮ್ಮನ್ನ ಏನು ಮಾಡುತ್ತೆ? ಆಶೀರ್ವಾದಕ್ಕೆ ಕರ್ಕೊಂಡು ಹೋಗುತ್ತೆ. ಒಂದು ದೃಢವಾದ ಮನುಷ್ಯನಿಂದ, ಒಂದು ದೃಢವಾದ ಮನಸ್ಸಿನಿಂದ, ಸಂಕಲ್ಪದಿಂದ ನಾವು ಮುಂದಕ್ಕೆ ಹೋದರೆ ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡ್ತಾನೆ. ಪರೀಕ್ಷೆ ಬರ್ತವೆ, ಅವಮಾನ ಬರ್ತವೆ, ನಿಂದೆ ಬರ್ತವೆ, ಎಲ್ಲದವನ್ನು ತಟ್ಕೊಂಡು ಯೇಸು ಕ್ರಿಸ್ತನು ಹೇಳುವ ದಾರಿಯನ್ನು, ನಾನೇ ಸತ್ಯ, ನಾನೇ ಮಾರ್ಗ, ನಾನೇ ಜೀವವಾಗಿದ್ದೇನೆ. ದೈವಜನರೇ, ಇಂದೊಂದು ದಿವಸ ಪ್ರಾರ್ಥನೆ ಮಾಡಿ ನಿಮ್ಮ ಮಕ್ಕಳಿಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ ನಾವು ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಬನ್ನಿ, ಎಲ್ಲ ಕಲಿಸಿ ಪ್ರಾರ್ಥನೆ ಮಾಡೋಣ. ನನ್ನನ್ನು ಬಿಡು, ಬೆಳಗಾಗುತ್ತೆ ಅನ್ನಲು ಯಾಕೋಬನು ನಾನು ನಿನ್ನನ್ನು ಬಿಡುವುದಿಲ್ಲ, ನೀನು ನನ್ನ ಆಶೀರ್ವದಿಸಿದಂಗೆ ನಿನ್ನನ್ನು ಬಿಡುವುದಿಲ್ಲ ಅಂತಂದು ಯಾಕೋಬು ಗಟ್ಟಿ ಮಾತು ಹೇಳ್ತಾ ಇದ್ದಾನೆ. ದೃಢವಾದ ಮನಸ್ಸು, ದೃಢವಾದ ಸಂಕಲ್ಪ, ಪವಿತ್ರಾತ್ಮನ ಹೃದಯದಿಂದ ತುಂಬಿಕೊಂಡು ನಮ್ಮನ್ನು ಪ್ರೇರೇಪಿಸಿದಾಗ ನಾವು ದೇವರು ಬಲವಾದ ಹಸ್ತದಿಂದ ನಾವು, ತಂದೆ ನಿನ್ನ ಕೃಪೆ ಬೇಕಪ್ಪ, ನಿನ್ನನ್ನು ಆರಾಧಿಸ್ತೀವಿ ತಂದೆ, ಸ್ತೋತ್ರ ಘನತೆ ಮಹಿಮೆ ಪ್ರಭಾವಗಳು ನಿನಗೆ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೇನ್.